ಚಾನಲ್. ಸೊ ರೂಪೇಶ್ ಸರ್ ಕ್ಲಾಸ್ನಲ್ಲಿ ಇವತ್ತು ನಾವು ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಟಾಪಿಕ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತೀವಿ. ಸೊ ನೀವು ಕ್ಲಾಸ್ 7 ಅಲ್ಲಾರು ಓದ್ತಾರಿ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಾರು ಪ್ರಿಪೇರ್ ಆಗ್ತಾರಿ. ಸೊ ದಿಸ್ ಚಾಪ್ಟರ್ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ ಪ್ಲೇಸ್ ಎ ಮೇಜರ್ ರೋಲ್ ಸೊ ಇನ್ ಯುವರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಇಂಟ್ರೊಡಕ್ಷನ್ ಟು ಎಕ್ಸ್ಪೋನೆಂಟ್ಸ್. ಸೊ ಏನ್ ಹೇಳುತ್ತೆ ಎಕ್ಸ್ಪೋನೆಂಟ್ಸ್ ಅಂದ್ರೆ ಏನು? ಸೊ ಒಂದಷ್ಟು ಬೇಸಿಕ್ಸ್ ನ ಕಲಿತಾ ಹೋಗೋಣ. ಸೊ ಎಕ್ಸ್ಪೋನೆಂಟ್ಸ್ ಅಂದ್ರೆ ಏನು ಫಸ್ಟ್. ಸೊ ಎಕ್ಸ್ಪೋನೆಂಟ್ ಅಂದ್ರೆ ಇಟ್ಸ್ ಎ ವೇ ರೆಪ್ರೆಸೆಂಟ್ ರಿಪೀಟೆಡ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ಇಟ್ಸ್ ಎ ವೇ ಟು ರೆಪ್ರೆಸೆಂಟ್ ರಿಪೀಟೆಡ್ ಮಲ್ಟಿಪ್ಲಿಕೇಶನ್. ಈಗ ಸೊ 2 ಅನ್ನೋ ನಂಬರ್ನ ಒಂದಷ್ಟು ಸತಿ ಮಲ್ಟಿಪ್ಲೈ ಮಾಡ್ತೀನಿ. 2 ಇಂಟು 2 ಇಂಟು 2. ಸೊ 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 3 ಅಥವಾ 5 ಇಂಟು 5 ಇಂಟು 5 ಇಂಟು 5. ಸೊ ಈ ತರ ಎ ವೇ ಆಫ್ ರೆಪ್ರೆಸೆಂಟಿಂಗ್ ರಿಪೀಟೆಡ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ಒಂದೇ ನಂಬರ್ನ ಪದೇ ಪದೇ ರಿಪೀಟ್ ಮಾಡ್ತಾ ಇದ್ರೆ ಸೊ ಅಂತದನ್ನ ರೆಪ್ರೆಸೆಂಟ್ ಮಾಡೋಕೆ ನಾವು ಏನ್ ಯೂಸ್ ಮಾಡ್ತೀವಿ? ಎಕ್ಸ್ಪೋನೆಂಟ್ ನ ಯೂಸ್ ಮಾಡ್ತೀವಿ. ಅದು ಯಾವ ರೀತಿ ಯೂಸ್ ಮಾಡ್ತೀವಿ ಇಲ್ಲಿ ನೋಡ್ತಾ ಹೋಗೋಣ. ಇದು ಆಕ್ಚುಲಿ ಚೆನ್ನಾಗಿರೋದು. ಸೊ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನೋಡಿ, 2 ಪವರ್ 3 ಅಂತ ಬರ್ದೇನೆ. ಸೊ ಇದ್ರ ಅರ್ಥ ಏನ್ ಹೇಳುತ್ತೆ ಅಂದ್ರೆ 2 ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ತಾ ಇದೀವಿ. ನೋಡಿ 2 ಇಂಟು 2 ಇಂಟು 2 ಇಸ್ ಈಕ್ವಲ್ ಟು 8. ಸೊ ಇಲ್ಲಿ ನೋಡಿ 2 ಕ್ಯೂಬ್ ಇದೆ ಅಂದ್ರೆ 2 ಪವರ್ 3 ಇದೆ. ಸೊ ಪವರ್ ಏನಿದೆಯಲ್ಲ, ಸೊ ಈ ಪವರ್ ಇದೆಯಲ್ಲ ಅಷ್ಟು ಟೈಮ್ಸ್ ನೀವು ಕೊಟ್ಟಿರ್ತಕ್ಕಂಥ ಕೆಳಗಡೆ ಇರತಕ್ಕಂಥ ನಂಬರ್ ನ ನೀವೇನ್ ಮಾಡ್ಬೇಕು? ಮಲ್ಟಿಪ್ಲೈ ಮಾಡ್ಬೇಕು. ಅಂಡ್ 2 ನ 3 ಟೈಮ್ಸ್ ಮಲ್ಟಿಪ್ಲೈ ಮಾಡ್ಬೇಕು. 2 ಇಂಟು 2 ಇಂಟು 2 ದಟ್ ಬಿಕಮ್ಸ್ 8 ಅಂತ ಹೇಳಿ. ಓಕೆನಾ? ಸೊ ಈಗ ಇಲ್ಲಿ ಬೇಸ್ ನಂಬರ್ ಯಾವುದು? ಬೇಸ್ ನಂಬರ್ ಅಂತ ಕರಿತೀವಿ, ಎಕ್ಸ್ಪೋನೆಂಟ್ ಅಂತ ಕರಿತೀವಿ. ಎರಡು ಪದ ಇದೆ, ಬೇಸ್, ಎಕ್ಸ್ಪೋನೆಂಟ್ ಅಥವಾ ಪವರ್ ಅಂತ ಕರಿತೀವಿ. ಸೊ ಇಲ್ಲಿ ಬೇಸ್ ಅಂದ್ರೆ ಯಾವುದು ಅಂತ ನೋಡೋದಾದ್ರೆ 2 ಪವರ್ 3 ಅಂತ ಇದೆ ನೋಡಿ ಮಕ್ಕಳ. ಸೊ 2 ಪವರ್ 3. ಸೊ 2 ಅನ್ನೋದು ಬೇಸ್ ಆಗುತ್ತೆ. ಇಲ್ಲಿ ಯಾವ ನಂಬರ್ನ ಪದೇ ಪದೇ ರಿಪೀಟ್ ಮಾಡ್ತಿರಲ್ಲ, ಸೊ ಆ ನಂಬರ್ ನಿಮ್ಗೆ ಬೇಸ್ ಆಗಿರುತ್ತೆ. ದ ನಂಬರ್ ಬೀಯಿಂಗ್ ಮಲ್ಟಿಪ್ಲೈಡ್ ಅದನ್ನ ನಾವೇಂತ ಕರಿತೀವಿ? ಬೇಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್, ಸೊ ಪವರ್ ಅಥವಾ ಎಕ್ಸ್ಪೋನೆಂಟ್ಸ್ ಅಂತ ಕರೆಯೋದಾದ್ರೆ ಸೊ ದ ನಂಬರ್ ಆಫ್ ಟೈಮ್ಸ್ ದಿ ಬೇಸ್ ಇಸ್ ಮಲ್ಟಿಪ್ಲೈಡ್. ಈಗ 2 ಅನ್ನೋದು ಎಷ್ಟು ಸತಿ ಮಲ್ಟಿಪ್ಲೈ ಮಾಡ್ತಾ ಇದೀವಿ? ಸೊ 2 ಇಸ್ ಮಲ್ಟಿಪ್ಲೈಡ್ 3 ಟೈಮ್ಸ್ ಅಲ್ವಾ? 3 ಅನ್ನೋದು ಇಲ್ಲಿ ಏನಾಗುತ್ತೆ ನಿಮ್ಗೆ? ಪವರ್ ಅಥವಾ ಎಕ್ಸ್ಪೋನೆಂಟ್ ಆಗುತ್ತೆ. ಸೊ ಅರ್ಥ ಆಗಿದೆ ಅಲ್ಲ ಮಕ್ಕಳ? ಎಕ್ಸ್ಪೋನೆಂಟ್ಸ್ ಅಂದ್ರೆ ಸೊ ವೇ ಟು ರೆಪ್ರೆಸೆಂಟ್ ಸೊ ರಿಪೀಟೆಡ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್ ಅನ್ನೋ ಕಾನ್ಸೆಪ್ಟ್ ಇದೆ. ಸೊ ಈ ಲಾಸ್ ಗಳು ಅಂದ್ರೆ ಒಂದಷ್ಟು ಫಾರ್ಮುಲಾಸ್ ಗಳು ಬರ್ತವೆ. ಈ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ ಫಾರ್ಮುಲಾಸ್ ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡ್ತೀವಿ? ಫರ್ದರ್ ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ಅಲ್ಲಿ ಇರ್ತಕ್ಕಂಥ ಈಕ್ವೇಶನ್ಸ್ ನ ಸಾಲ್ವ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಮೊದಲನೇ ಲಾ ಆಫ್ ಎಕ್ಸ್ಪೋನೆಂಟ್ ಏನ್ ಹೇಳುತ್ತೆ ಅಂದ್ರೆ ಸೊ ಎ ಪವರ್ ಎಂ ಇಂಟು ಎ ಪವರ್ ಎನ್ ಇಸ್ ಈಕ್ವಲ್ ಟು ಎ ಪವರ್ ಎಂ ಪ್ಲಸ್ ಎನ್ ಅಂತ ಹೇಳ್ತೀವಿ. ಸೊ ಇದ್ರ ಅರ್ಥ ಏನು ಅಂದ್ರೆ ಮಕ್ಕಳ, ಇಲ್ಲಿ ನೋಡಿ, ಸೊ ಈಗ 2 ಪವರ್ 3 ಇಂಟು 2 ಪವರ್ 2 ಅಂತ ಇರುತ್ತೆ. ಸೊ ಇಲ್ಲಿ ಬೇಸ್ ಸೇಮ್ ಇರ್ಬೇಕು. ಸೊ ಎ ನೋಡಿ, ಇಲ್ಲಿ ಎ ಅನ್ನೋದು ಬೇಸ್, ಸೊ ಎ ಅನ್ನೋದು ಬೇಸ್, ಎಂ ಇಸ್ ಪವರ್, ಎನ್ ಇಸ್ ಪವರ್, ಕರೆಕ್ಟ್ ಅಲ್ವಾ? ಸೊ ಈ ಪವರ್ಸ್ ನ ನಾವೇನ್ ಮಾಡ್ಬೇಕು ಈಗ? ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನೋಡಿ, ದಿಸ್ ಬಿಕಮ್ಸ್ ಬೇಸ್ ಹಾಗೆ ಇರುತ್ತೆ. ಪವರ್ಸ್ ನ ನೀವೇನ್ ಮಾಡ್ಬೇಕು? ಜಸ್ಟ್ ಯು ನೀಡ್ ಟು ಆಡ್. ಪವರ್ಸ್ ನ ಆಡ್ ಮಾಡಿದ್ರೆ ಏನ್ ಬರುತ್ತೆ ಮಕ್ಕಳ? ಇಲ್ಲಿ 2 ಪವರ್ 5. ನೆಕ್ಸ್ಟ್ ಸೆಕೆಂಡ್ ಲಾ ಆಫ್ ಎಕ್ಸ್ಪೋನೆಂಟ್ ಏನ್ ಹೇಳುತ್ತೆ ನೋಡಿ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಇತ್ತು. ಫಸ್ಟ್ ಲಾ ಆಫ್ ಎಕ್ಸ್ಪೋನೆಂಟ್ ಅಲ್ಲಿ ಮಲ್ಟಿಪ್ಲಿಕೇಶನ್ ಇತ್ತು, ಇಲ್ಲಿ ಡಿವಿಷನ್ ಇದೆ. ಓಕೆನಾ? ಇಲ್ಲಿ ಡಿವಿಷನ್ ಇದ್ದಾಗ ಸೊ ಯಾವ ರೀತಿ ಮಾಡ್ತೀರಾ? ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 2 ಪವರ್ 3 ಡಿವೈಡಿಂಗ್ ಬೈ 2 ಪವರ್ 2 ಅಂತ ಇರುತ್ತೆ. ಸೊ ಇದನ್ನ ನೀವೆಂತ ಬರೀಬಹುದು? 2 ಪವರ್ 3 ಮೈನಸ್ 2 ದಟ್ ಬಿಕಮ್ಸ್ 2 ಪವರ್ 1. ಸೊ ಇದೇ ಎಕ್ಸಾಂಪಲ್ ನ ನಾವು ಇನ್ನೊಂದ್ ತರ ಮಾಡ್ಬೋದು. ಇಲ್ಲಿ ಇದನ್ನೇ 2 ಫಾರ್ಮುಲಾಸ್ ಆಗಿ ಸ್ಪ್ಲಿಟ್ ಮಾಡ್ಬೋದು. ಇದೇ ಫಾರ್ಮುಲಾನ 2 ಫಾರ್ಮುಲಾಸ್ ಆಗಿ ಸ್ಪ್ಲಿಟ್ ಮಾಡ್ತೀನಿ ನೋಡಿ. ಸೊ ಯಾವ ರೀತಿ ಸರ್ ಅಂತ ಕೇಳೋದಾದ್ರೆ ನೀವು, ಸೊ ಇದನ್ನ ಎ ಪವರ್ ಎಂ ಡಿವೈಡಿಂಗ್ ಬೈ ಎ ಪವರ್ ಎನ್ ಇಸ್ ಈಕ್ವಲ್ ಟು ಎ ಪವರ್ ಎಂ ಮೈನಸ್ ಎನ್. ಒಂದ್ ಕಂಡೀಷನ್ ಹೀಗೆ ಇರಲಿ, ಯಾವಾಗ ಅಂದ್ರೆ ಎಂ ಅನ್ನೋದು ಎನ್ ಗಿಂತ ಜಾಸ್ತಿ ಇದ್ದಾಗ ಅಂತ ಹೇಳ್ತೀನಿ. ಸೊ ಇನ್ನೊಂದು ಫಾರ್ಮುಲಾ ಬರೀತೀನಿ, ಎ ಪವರ್ ಎಂ ಡಿವೈಡಿಂಗ್ ಬೈ ಎ ಪವರ್ ಎನ್ ಇಸ್ ಈಕ್ವಲ್ ಟು 1 ಡಿವೈಡಿಂಗ್ ಬೈ ಎ ಪವರ್ ಎನ್ ಮೈನಸ್ ಎಂ ಅಂತ ಬರಿತೀವಿ. ಇದು ಯಾವಾಗ ಅಂದ್ರೆ ಎಂ ಇಸ್ ಲೆಸ್ ದೆನ್ ಎನ್ ಅಂತ ಕರಿತೀವಿ, ಅಥವಾ ಎನ್ ಇಸ್ ಗ್ರೇಟರ್ ದೆನ್ ಎಂ. ಸೊ ಡಿನಾಮಿನೇಟರ್ ಪವರ್ ನ್ಯೂಮರೇಟರ್ ಪವರ್ ಗಿಂತ ಜಾಸ್ತಿ ಇದ್ರೆ ಅವಾಗ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? 1 ಡಿವೈಡಿಂಗ್ ಬೈ ಎ ಪವರ್ ಎನ್ ಮೈನಸ್ ಎಂ ಅಂತ ಯೂಸ್ ಮಾಡ್ತೀವಿ. ಸೊ ಇದೇ ಫಾರ್ಮುಲಾ ಯೂಸ್ ಮಾಡಿದ್ರು ಬರುತ್ತೆ, ಬಟ್ ನಾವು ಕ್ಲಾಸ್ 6, 7 ಅಲ್ಲಿ ಸೊ ನಮ್ಗೆ ಈ ರೀತಿ ಹೇಳ್ಕೊಟ್ಟಿರ್ತಾರೆ, 2 ಫಾರ್ಮುಲಾ ಹೇಳ್ಕೊಟ್ಟಿರ್ತಾರೆ. ಸೊ ಯಾವ ರೀತಿ ನೋಡೋಣ? ಒಂದು ಎಕ್ಸಾಂಪಲ್ ಕೊಟ್ಟು ನೋಡ್ತೀನಿ ನೋಡಿ. ಫಸ್ಟ್ ಕ್ವಶನ್ ಗೆ ಎಕ್ಸಾಂಪಲ್. ಸೊ 2 ಪವರ್ 3 ಡಿವೈಡಿಂಗ್ ಬೈ 2 ಪವರ್ 2 ಇದೆ. ಫಸ್ಟ್ ಫಾರ್ಮುಲಾನೇ ಹಾಕ್ಬೇಕಿದೆ. ಯಾಕೆ? ಸೊ 3 ಅನ್ನೋದು 2 ಗಿಂತ ದೊಡ್ಡ ನಂಬರ್, ಪವರ್ ಅಲ್ಲಿ 3 ಇಸ್ ಗ್ರೇಟರ್, ಕರೆಕ್ಟ್? ನ್ಯೂಮರೇಟರ್ ಪವರ್ ಜಾಸ್ತಿ ಇದೆ, ಹಂಗಾಗಿ ನ್ಯೂಮರೇಟರ್ ಅಲ್ಲೇ ಆಡ್ ಮಾಡ್ತೀವಿ. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸೊ ಎಲ್ಲಿ ಪವರ್ಸ್ ಜಾಸ್ತಿ ಇರುತ್ತಲ್ಲ ಅಲ್ಲಿ ನೀವು ಅಡಿಷನ್ ಅಥವಾ ಸಬ್ಟ್ರಾಕ್ಷನ್ ಮಾಡ್ಬೇಕಾ? ಮಾಡ್ಬಿಡಿ. ಓಕೆನಾ? ಸೊ ಪವರ್ಸ್ 3 ಅನ್ನೋದು ಜಾಸ್ತಿ ಇದೆ, ಅದಕ್ಕೆ ಅಲ್ಲಿ ಸಬ್ಟ್ರಾಕ್ಟ್ ಮಾಡ್ತೇನೆ. ಸೊ ಡಿವೈಡಿಂಗ್ ಬೈ ಏನಿಲ್ಲ ಅಂದ್ರೆ 1 ಇರುತ್ತೆ. ಸೊ 2 ಪವರ್ 1 ಆಯ್ತು. ಸೊ ಇದೇ ಕ್ವಶನ್ ಈ ರೀತಿ ಕೇಳ್ತಾನೆ ಅನ್ಕೊಳ್ಳಿ. 2 ಪವರ್ 3 ಡಿವೈಡಿಂಗ್ ಬೈ 2 ಪವರ್ 5 ಅಂತ ಇರುತ್ತೆ. ಸೊ ಇಲ್ಲಿ ಡಿನಾಮಿನೇಟರ್ ಅಲ್ಲಿ ಪವರ್ ಜಾಸ್ತಿ ಇದೆ, ಹಂಗಾಗಿ ನೀವೇನ್ ಮಾಡ್ಬೇಕು? 1 ಡಿವೈಡಿಂಗ್ ಬೈ ಎಲ್ಲಿ ಪವರ್ ಜಾಸ್ತಿ ಇರುತ್ತೆ ಅಲ್ಲಿ ಸಬ್ಟ್ರಾಕ್ಟ್ ಮಾಡಿ.
ಸೊ ಇಲ್ಲೇನಾಗುತ್ತೆ 5 minus 3 ಆಗುತ್ತೆ. ಸೊ ದಿಸ್ ಬಿಕಮ್ಸ್ 1 dividing by 2 power 5 minus 3 ಎಷ್ಟಪ್ಪ 2. ಸೊ ದಿಸ್ ಬಿಕಮ್ಸ್ 1/4. ಇದು ನಿಮ್ಮ ಆನ್ಸರ್ ಆಗಿರುತ್ತೆ. ಈ ರೀತಿ ಇದನ್ನ ಎಕ್ಸ್ಪ್ರೆಸ್ ಮಾಡಿ ಬರಿಬೇಕು. ಓಕೆನಾ? ಸೊ ಇದು ನಿಮ್ಮ ಸೆಕೆಂಡ್ ಲಾ ಆಫ್ ಎಕ್ಸ್ಪೋನೆಂಟ್ ಅಂತ ಕರಿತೀವಿ. ಸೊ ಈಗ ಥರ್ಡ್ ಲಾ ಆಫ್ ಎಕ್ಸ್ಪೋನೆಂಟ್ ಏನ್ ಹೇಳುತ್ತೆ ನೋಡಿ. ಲಾ ಆಫ್ ಎಕ್ಸ್ಪೋನೆಂಟ್ ನಂಬರ್ 3 ಏನ್ ಹೇಳ್ತಾ ಇದೆ, a power m whole power n is equal to a power mn ಅಂತ ಹೇಳ್ತಾ ಇದೆ. ಸೊ ಇದ್ರ ಅರ್ಥ ಇಷ್ಟೇ ಮಕ್ಕಳ, 2 power 3 whole power 2 ಅಂತ ಇರುತ್ತೆ. ಇದನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡೋದು ಅಂದ್ರೆ, ಸೊ 2 power 3 into 2. ಸೊ 3 2s ಏನ್ ಬರುತ್ತೆ 6. 2 power 6 ನಿಮ್ಮ ಆನ್ಸರ್ ಆಗಿರುತ್ತೆ. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 3 power 3 whole power 5 ಅಂತ ಇರುತ್ತೆ. ಓಕೆನಾ? ಇದನ್ನ ನೀವು 3 power 3 into 5 ಅಂದ್ರೆ ಇಲ್ಲಿರ್ತಕ್ಕಂಥ ಎರಡು ಪವರ್ಸ್ ನ ನೀವು ಮಲ್ಟಿಪ್ಲೈ ಮಾಡಬೇಕು. ಬ್ರಾಕೆಟ್ ಇಂಡಿಕೇಟ್ಸ್ ಇಟ್ಸ್ ಮಲ್ಟಿಪ್ಲಿಕೇಶನ್ ಅಂತ. ಓಕೆನಾ? ಸೊ 3 power 5 into 3 ಅಂದ್ರೆ ಏನಾಗುತ್ತೆ 3 power 15 ಆಯ್ತು. ಸೊ ಇದು ನಿಮ್ಮ ಆನ್ಸರ್. ಈ ರೀತಿ ಅರ್ಥ ಆಯ್ತಲ್ಲ ಮಕ್ಕಳ? ನಾವು ಸೊ ಲಾ ಆಫ್ ಎಕ್ಸ್ಪೋನೆಂಟ್ ನಂಬರ್ 4 ಏನ್ ಹೇಳುತ್ತೆ ನೋಡಿ. ಸೊ ಇಲ್ಲಿ ಎರಡು ನಂಬರ್ ಕೊಟ್ಟಿದ್ದಾನೆ. ಒಂದು ನಂಬರ್ 5 ಇದೆ, ಇನ್ನೊಂದು ನಂಬರ್ ಇಂಟು 6 ಇದೆ ಅಂತ ಅಸ್ಯೂಮ್ ಮಾಡಿ. ಓಕೆನಾ? 5 into 6 ಇದೆ, ಹೋಲ್ ಪವರ್ 2 ಇದೆ. ಸೊ ಇದನ್ನ ನೀವು ಯಾವ ರೀತಿ ಬರೀಬಹುದು ಅಂದ್ರೆ, ಸೊ 5 power 2 into 6 power 2. ಅಂದ್ರೆ ಪವರ್ಸ್ ನ ನೀವೇನ್ ಮಾಡ್ಬೇಕು, ಎರಡಕ್ಕೂ ಸ್ಪ್ಲಿಟ್ ಮಾಡ್ಕೋಬೇಕು ಅಂತ ಹೇಳಿ ಅರ್ಥ. ಸೊ ಎ ಬಿ ಹೋಲ್ ಪವರ್ ಎಂ ಇಸ್ ಈಕ್ವಲ್ ಟು ಎ ಪವರ್ ಎಂ ಇಂಟು ಬಿ ಪವರ್ ಎಂ. ಇದ್ರ ಅರ್ಥ ಏನ್ ಹೇಳುತ್ತೆ ಅಂದ್ರೆ, ಸೊ ಎರಡು ನಂಬರ್ ಇದೆ, ಇಲ್ಲಿ 5 into 7 ಅಂತ ಅಸ್ಯೂಮ್ ಮಾಡ್ತಾ ಇದೀನಿ ಅಂದ್ರೆ ಇಲ್ಲಿ ಪವರ್ 3 ಇದೆ. ಓಕೆನಾ? ಸೊ ಇಲ್ಲೇನಾಗುತ್ತೆ ಅಂದ್ರೆ 5ಗೂ ಪವರ್ ಬಿಲಾಂಗ್ಸ್ ಆಗುತ್ತೆ ಇಂಟು 7ಗೂ ಪವರ್ ಬಿಲಾಂಗ್ಸ್ ಆಗುತ್ತೆ. ಸೊ ಅಂದ್ರೆ ಎ ಪವರ್ ಎಂ ಇಂಟು ಬಿ ಪವರ್ ಎಂ. ಸೊ ಎ ಪವರ್ ಎಂ ಇಂಟು ಬಿ ಪವರ್ ಎಂ, ಇದು ಇದರ ಅರ್ಥ. ಓಕೆನಾ? ಸೊ ನಾನು ಅನ್ಕೊಂಡಿದ್ದೀನಿ, ಸೊ ನಿಮ್ಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಅಸ್ಯೂಮ್ ಮಾಡಿದೀನಿ. ಸೊ ನೆಕ್ಸ್ಟ್ ಎಕ್ಸ್ಪೋನೆಂಟ್ ಲಾ ಆಫ್ ಎಕ್ಸ್ಪೋನೆಂಟ್ ಏನ್ ಹೇಳುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಲಾ ಆಫ್ ಎಕ್ಸ್ಪೋನೆಂಟ್ ಏನ್ ಹೇಳುತ್ತೆ ಅಂತ ನೋಡ್ತಾ ಹೋಗಿ, ಎ ಪವರ್ 0 is equal to 1 if a is not equal to 0 ಅಂತ ಹೇಳ್ತಾನೆ. ಸೊ ಇದ್ರ ಅರ್ಥ ಇಷ್ಟೇ ಮಕ್ಕಳ, ಯಾವ್ದನ್ನಾದ್ರೂ ನಂಬರ್ ತಗೊಳ್ಳಿ, ಅದಕ್ಕೆ ಪವರ್ 0 ಇದ್ರೆ ಅದ್ರ ವ್ಯಾಲ್ಯೂ 1 ಬರುತ್ತೆ ಅಂತೇಳಿ ಇಷ್ಟೇ. ಸೊ 1 power 0 ಅಂತ ನಾಳೆ ತಗೊಳ್ಳಿ 1 ಬರುತ್ತೆ. 100 power 0 ಅಂತ ನಾಳೆ ತಗೊಳ್ಳಿ 1 ಬರುತ್ತೆ. ಸೊ 20 power 0 ಅಂತ ನಾಳೆ ತಗೊಳ್ಳಿ 1 ಬರುತ್ತೆ. 35 power 0 ಅಂತ ನಾಳೆ ತಗೊಳ್ಳಿ 1 ಬರುತ್ತೆ. ಇದ್ರ ಅರ್ಥ ಇಷ್ಟೇ. ಸೊ ಯಾವ್ದಾದ್ರೂ ಒಂದು ನಂಬರ್ ತಗೊಳ್ಳಿ, ಆ ನಂಬರ್ಗೆ ಪವರ್ 0 ಇದ್ರೆ 1 ಆಗಿರುತ್ತೆ, ಅದ್ರ ಆನ್ಸರ್ ಸೊಲ್ಯೂಷನ್ 1 ಆಗಿರುತ್ತೆ. ಬಟ್ ಎ ಅನ್ನೋ ವ್ಯಾಲ್ಯೂ ನೀವು ತಗೊಳ್ಳೋಂಥ ನಂಬರು 0 ಆಗಿರಬಾರ್ದು ಅನ್ನೋದಷ್ಟೇ ನಮ್ಮ ಕಂಡೀಷನ್. ಓಕೆನಾ ಮಕ್ಕಳ? ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 6 ಅಥವಾ ಲಾ ಆಫ್ ಎಕ್ಸ್ಪೋನೆಂಟ್ ನಂಬರ್ 6 ಏನ್ ಹೇಳುತ್ತೆ ನೋಡೋಣ. ಎ ಪವರ್ ಮೈನಸ್ ಎಂ ಇಸ್ ಈಕ್ವಲ್ ಟು 1 dividing by ಎ ಪವರ್ ಎಂ ಅಂತ ಹೇಳ್ತಾನೆ. ಇದ್ರ ಅರ್ಥ ಇಷ್ಟೇ ಮಕ್ಕಳ, 2 power -2 ಅಂತ ಇದ್ರೆ ನೀವ್ ಏನಂತ ಬರೀಬಹುದು ಅಂದ್ರೆ 1 dividing by 2 square ಅಂತ ಬರೀಬಹುದು. ಸೊ ಇದು ಡಿನಾಮಿನೇಟರ್ ಬರುತ್ತೆ ಅಷ್ಟೇ. ಸೊ ಇದೇ ಉಲ್ಟಾ ಒಂದಿದೆ ನೋಡಿ. ಸೊ 2 power -2 ಇದ್ದಾಗ ನೀವೇನಂತ ಬರೀದ್ರೆ 2 power -4 ಅಂತ ಇದ್ದಾಗ ನೀವೇನ್ ಬರೀರಿ 2 power 4 1 dividing by 2 power 4 ಅಂತ ಬರೀರಿ. ಕರೆಕ್ಟ್ ಅಲ್ವಾ? ಬಟ್ ಸೊ ನಿಮ್ ಕ್ವಶನ್ ಈ ರೀತಿ ಇರುತ್ತೆ, 1 dividing by 2 power -3 ಅಂತ ಇರುತ್ತೆ. ಅವಾಗ ನೀವೇನ್ ಮಾಡ್ಬೇಕು, ಈ 2 power -3 ನ್ಯೂಮರೇಟರ್ ಹೋದಾಗ ದಿಸ್ ಬಿಕಮ್ಸ್ 2 power +3. ಸೊ ಡಿನಾಮಿನೇಟರ್ ಇಂದ ನ್ಯೂಮರೇಟರ್ ಶಿಫ್ಟ್ ಆದ್ರೂ ಪ್ಲಸ್ ಆಗುತ್ತೆ, ನ್ಯೂಮರೇಟರ್ ಇಂದ ಡಿನಾಮಿನೇಟರ್ ಆಗೋದು ಸೊ ಮೈನಸ್ ಆಗಿರುತ್ತೆ. ಓಕೆನಾ? ಮೈನಸ್ ಇರೋದು ಮೇಲೆ ಹೋದಾಗ ಪ್ಲಸ್ ಆಗುತ್ತೆ, ಪ್ಲಸ್ ಇರೋದು ಮೇಲೆ ಬಂದಾಗ ಮೈನಸ್ ಆಗುತ್ತೆ. ಈ ರೀತಿ ಇರುತ್ತೆ. ಸೊ 2 power 2 ಅಂತ ಇರುತ್ತೆ. ಇದನ್ನ ನೀವು ನೆಗೆಟಿವ್ ಎಕ್ಸ್ಪೋನೆನ್ಷಿಯಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಕೇಳೋದು, ಇದನ್ನ ಯಾವ ರೀತಿ ಬರೀಬೇಕು, 2 power -2 ಅಂತ ಬರೀತೀರಾ. ಈಗ ಸಪೋಸ್ 3 power -3 ಅಂತ ಇರುತ್ತೆ, ಇದನ್ನ ನೀವು ನೆಗೆಟಿವ್ ಪವರ್ ಯೂಸ್ ಮಾಡಿ ಬರೀರಿ ಅಂತ ಹೇಳಿದಾಗ ಸೊ 3 power 3 ಆಗುತ್ತೆ. ಈ ರೀತಿ 1 dividing by 3 power 3 ಆಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ 4 power -4 ಅಂತ ಕೊಟ್ಟಿರ್ತಾನೆ. ಇದನ್ನ ಯಾವ ರೀತಿ ಬರೀಬೇಕು, 1 dividing by 4 power 4 ಅಂತ ಬರೀತೀವಿ. ಸೊ ಈ ರೀತಿ. ಸೊ ಎ ಪವರ್ -m ಇಸ್ ಈಕ್ವಲ್ ಟು 1 dividing by ಎ ಪವರ್ m ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಕಾನ್ಸೆಪ್ಟ್, ಅಪ್ಲಿಕೇಶನ್ ಆಫ್ ಎಕ್ಸ್ಪೋನೆಂಟ್ಸ್. ಎಕ್ಸ್ಪೋನೆಂಟ್ಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ಸೈಂಟಿಫಿಕ್ ನೋಟೇಶನ್ ಅಂತ ಕರಿತೀವಿ. ಸೊ ಒಂದು ಲಾರ್ಜ್ ನಂಬರ್ ಇರುತ್ತೆ. ಸೊ ಈಗ ಇದರ ಅರ್ಥ ಇಷ್ಟೇ, 3 × 10⁸ ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ಜೀರೋಸ್ 8 ಟೈಮ್ಸ್ ಇದೆ, 1 2 3 4 5 6 7 8. ಸೊ ಇಷ್ಟು ನಂಬರ್ನ ನಾವು ಸಿಂಪಲ್ ಆಗಿ ಬರೆಯೋದಕ್ಕೆ ಸೈಂಟಿಫಿಕ್ ನೋಟೇಶನ್ ಅಂತ ಕರಿತೀವಿ. ಇದನ್ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಿದೀನಿ ನೋಡಿ. ಸೊ ಪವರ್ಸ್ ಎಷ್ಟು ಟೈಮ್ಸ್ ಇದೆ ನೋಡಿ, ಅಂದ್ರೆ ಜೀರೋಸ್ ಎಷ್ಟು ಟೈಮ್ ಇದೆ, 1 2 3 4 5 6 7 8. ಸೊ ಅದಕ್ಕಾಗಿ 10⁸ ಅಂತ ಬರ್ದೇನೆ. ಸೊ ಅಂದ್ರೆ ಒಂದು ಲಾರ್ಜರ್ ನಂಬರ್ನ ಸ್ಮಾಲರ್ ನಂಬರ್ ಆಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ, ಅಂದ್ರೆ ಸಿಂಪಲ್ ಆಗಿ ಎಕ್ಸ್ಪ್ರೆಸ್ ಮಾಡೋಕ್ಕೆ ಸೊ ನಾವು ಎಕ್ಸ್ಪೋನೆಂಟ್ಸ್ ನ ಯೂಸ್ ಮಾಡ್ತೀವಿ. ದಟ್ ಬಿಕಮ್ಸ್ ಸೈಂಟಿಫಿಕ್ ನೋಟೇಶನ್ ಅಂತ ಕೂಡ ಕರಿತೀವಿ. ಸೊ ನೆಕ್ಸ್ಟ್ ಇನ್ನೆಲ್ಲಿ ಯೂಸ್ ಮಾಡುತ್ತೆ ಸರ್ ಅಂತ ಕೇಳಿದಾಗ, ನೀವು ಕಂಪ್ಯೂಟಿಂಗ್ ಫೈಲ್ಸ್ ಅಂತ ಕರಿತೀವಿ. ಈಗ ನೀವು ಮೊಬೈಲ್ ಡೇಟಾದಲ್ಲಿ ನೋಡಿರ್ತೀರ, ಎಷ್ಟು ಮೆಮೊರಿ ಇದೆ, 1 GB ಇದೆ, 2 GB ಇದೆ, 3 GB ಇದೆ, MBs ಲೆಕ್ಕದಲ್ಲಿದೆ, 500 MB 1000 MB 2000 MB ಈ ರೀತಿ.
ಸೊ ಇಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಇದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಲಾ ಆಫ್ ಎಕ್ಸ್ಪೋನೆಂಟ್ಸ್ ಅಥವಾ ಜಿ ಗಿಗಾಬೈಟ್ ಮೆಗಾಬೈಟ್ ಅಂತ ಕರಿತೀವಲ್ಲ, ಸೊ ಅದಕ್ಕೆಲ್ಲ ಒಂದೊಂದು ಎಕ್ಸ್ಪೋನೆನ್ಷಿಯಲ್ ಪವರ್ಸ್ ಇರ್ತದೆ. ಓಕೆನಾ, ಇಲ್ಲಿ ನಾವು ಎಕ್ಸ್ಪೋನೆಂಟ್ಸ್ ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಫೈನಾನ್ಸ್ ಅಂತ ಬಂದಾಗ ಕಾಂಪೌಂಡ್ ಇಂಟ್ರೆಸ್ಟ್ ಫಾರ್ಮುಲಾದಲ್ಲೂ ಕೂಡ ನಾವು ಎಕ್ಸ್ಪೋನೆಂಟ್ಸ್ ನ ಯೂಸ್ ಮಾಡ್ತೀವಿ. ಸೊ ಪಾಪ್ಯುಲೇಷನ್ ಗ್ರೋತ್, ಸೊ ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಮಾಡೆಲ್ಸ್ ನ ಪ್ರಿಪೇರ್ ಮಾಡ್ಲಿಕ್ಕೂ ಕೂಡ ನಾವು ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ನ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡ್ತಾ ಹೋಗೋಣ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಒಂದಷ್ಟು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಇದೆ ಮಕ್ಕಳ, ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಮಾಡೋಣ. ಸೊ ಮಿಕ್ಕಿದ ಕಾನ್ಸೆಪ್ಟ್ ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಏನು ಸರ್ ಎಕ್ಸಾಂಪಲ್ ಪ್ರಾಬ್ಲಮ್? ಸೊ ಇಲ್ಲಿ ಫಸ್ಟ್ ಪ್ರಾಬ್ಲಮ್ ನೋಡಿ, 2 ಪವರ್ 3 ಇಂಟು 2 ಪವರ್ 4 ಅಂತ ಇದೆ. ಸೊ ನಾವು ಲಾಸ್ಟ್ ಅಲ್ಲಿ ಹೇಳ್ಕೊಟ್ಟಿದ್ದೆ. ಸೊ ಏನಿದೆ ಇಲ್ಲಿ ನೋಡಿ, ಬೇಸ್ ಸೇಮ್ ಇದೆ. ಫಸ್ಟ್ ನಾನು ಹೇಳ್ಬಿಡ್ತೀನಿ ನೋಡಿ. ಸೊ 2 ಪವರ್ 3 ಅಂತ ಇದೆ. ಸೊ 2 ಅನ್ನೋದು ನಿಮಗೆ ಬೇಸ್ ಆಗಿರುತ್ತೆ. ಓಕೆನಾ, 2 ಬಿಕಮ್ಸ್ ಯುವರ್ ಬೇಸ್. 3 ಅನ್ನೋದು ಏನಾಗಿರುತ್ತೆ, ಇಟ್ ಈಸ್ ಯುವರ್ ಎಕ್ಸ್ಪೋನೆಂಟ್ ಅಂತ ಕರಿತೀವಿ. ಎಕ್ಸ್ಪೋನೆಂಟ್ ಅಂತನಾರು ಕರಿಬಹುದು, ಪವರ್ ಅಂತನಾರು ಕರಿಬಹುದು. ಓಕೆನಾ, ಎಕ್ಸ್ಪೋನೆಂಟ್ ಅಂಡ್ ಪವರ್ ಅಂತ ಕರಿತೀವಿ. 2 ಅನ್ನೋದು ಬೇಸ್. ಸೊ ಇಲ್ಲಿ 2 ಪವರ್ 3 ಇಂಟು 2 ಪವರ್ 4 ಅಂತ ಇದೆ. ಸೊ ಇದನ್ನ ನಾವು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು? ಸೊ ಇಲ್ಲಿ ನಾನೇನ್ ಮಾಡಿದೆ ನೋಡಿ, ಯಾವ ಫಾರ್ಮುಲಾ ಯೂಸ್ ಮಾಡ್ತೀನಿ, ಎ ಪವರ್ ಎಂ ಇಂಟು ಎ ಪವರ್ ಎನ್ ಈ ರೀತಿ ಇದೆ. ಇದನ್ನ ನಾನೇನ್ ಮಾಡಬೇಕು, ಎ ಪವರ್ ಎಂ ಪ್ಲಸ್ ಎನ್ ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಇದ್ದೀನಿ. 2 ಪವರ್ 3 ಇಂಟು 2 ಪವರ್ 4 ಇದೆ. ಇದನ್ನ ನಾನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀನಿ ನೋಡಿ ಮಕ್ಕಳ, 2 ಆಸ್ ಇಟ್ ಈಸ್ ಬರ್ದೀನಿ. ಸೊ ಪವರ್ಸ್ ಏನಿದೆ, ಎಂ ಜಾಗದಲ್ಲಿ 3 ಇದೆ, ಪ್ಲಸ್ ಎನ್ ಜಾಗದಲ್ಲಿ 4 ಇದೆ. 3 ಪ್ಲಸ್ 4. ಸೊ ದಿಸ್ ಬಿಕಮ್ಸ್ 2 ಪವರ್ 4 ಪ್ಲಸ್ 3 ಅಂದ್ರೆ ಎಷ್ಟು? 4 ಪ್ಲಸ್ 3 is 7. 2 ಪವರ್ 7. ಸೊ ಇದ್ರ ಅರ್ಥ ಏನಂದ್ರೆ 2 ನ 7 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಅಂತ. ಕರೆಕ್ಟ್ ಅಲ್ವಾ ಮಕ್ಕಳ? ನೋಡಿ 3 3 6 ಪ್ಲಸ್ 1 7. ಸೊ ಇಲ್ಲಿ ಏನ್ ಬರುತ್ತೆ ನೋಡಿ, ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಮಲ್ಟಿಪ್ಲೈ ಮಾಡಿ ರಿಸಲ್ಟ್ ಬರೀರಿ. ಸೊ ಇಲ್ಲಿ ಸಾಲ್ವ್ ಮಾಡಿ ಮಕ್ಕಳ. ಸೊ ಏನ್ ಬರುತ್ತೆ ನೋಡಿ, 2 2s 4 ಬರುತ್ತಾ. ಸೊ ಇಲ್ಲಿ 4 ಬರ್ದಿದ್ದೀನಿ. ನೆಕ್ಸ್ಟ್ 2 2s 4 ಬರುತ್ತೆ. ಸೊ ಅದೇ ರೀತಿ ಇಲ್ಲೂ ಕೂಡ 4 ಬರುತ್ತೆ, ಇಲ್ಲಿ 2 ಇದೆ. ಸೊ 4 4s 16, 16 4s 64 ಆಗುತ್ತೆ. 64 2s 128 ಬರುತ್ತೆ. ಸೊ ಇದ್ರ ಆನ್ಸರ್ ನಿಮ್ಗೆ ಏನಾಗಿರುತ್ತೆ, 128. ಸೊ ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ಕೊಟ್ಟಿದೆ ನೋಡಿ. ಸೆಕೆಂಡ್ ಕ್ವಶನ್ ಈ ರೀತಿ ಇದೆ. ಸೊ 3 ಪವರ್ 2 ಹೋಲ್ ಪವರ್ 3 ಅಂತ ಇದೆ. ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಎ ಪವರ್ ಎಂ ಹೋಲ್ ಪವರ್ ಎನ್. ಇದನ್ನ ನಾನೇನಂತ ಬರ್ಕೋಬಹುದು, ಎ ಪವರ್ ಎಂ ಎನ್ ಅಂತ ಬರ್ಕೋಬಹುದು. ಸೊ ಇದ್ರ ಅರ್ಥ 3 ಪವರ್ 2 ಇಂಟು 3 ಆಗುತ್ತೆ. ಸೊ 2 3 is 6. 3 ಪವರ್ 6. ಸೊ ಅಂದ್ರೆ 3 ನ 6 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ಏನ್ ಆನ್ಸರ್ ಬರುತ್ತಲ್ಲ ಅದನ್ನ ಇಲ್ಲಿ ಬರೆದ್ರೆ ದಟ್ ವಿಲ್ ಬಿ ಯುವರ್ ಸೊಲ್ಯೂಷನ್. ನೆಕ್ಸ್ಟ್ ಸೊ ಇಲ್ಲಿ ಎಕ್ಸಾಂಪಲ್ ನಂಬರ್ 3 ಇದೆ ನೋಡಿ. ಸೊ ಈ ಪ್ರಾಬ್ಲಮ್ ನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ಬೇಕು, ಅವ್ನು ಸಿಂಪಲ್ ಆಗಿ ಕೇಳಿದಾನೆ. 1 ಡಿವೈಡಿಂಗ್ ಬೈ 2 ಕ್ಯೂಬ್ ಅಂತ ಇದೆ. ಸೊ ಇದನ್ನ ನೀವು ನೆಗೆಟಿವ್ ಎಕ್ಸ್ಪೋನೆಂಟ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳ್ತಾನೆ. ಸೊ ಇಲ್ಲಿ ನೋಡಿ, ಡಿನಾಮಿನೇಟರ್ ಅಲ್ಲಿ 2 ಪವರ್ 3 ಇದೆ. ಸೊ ನ್ಯೂಮರೇಟರ್ ಶಿಫ್ಟ್ ಮಾಡಬೇಕು. ಸೊ ಅವಾಗ ಏನಾಗುತ್ತೆ, 2 ಪವರ್ -3. ಸೊ ಇಲ್ಲಿ ಪ್ಲಸ್ 3 ಇದೆ, ನ್ಯೂಮರೇಟರ್ ಹೋದಾಗ ಏನಾಗುತ್ತೆ, -3 ಆಗುತ್ತೆ. ಸೊ ಇದೇ ಎಕ್ಸಾಂಪಲ್ ಪ್ರಾಬ್ಲಮ್ ಈ ರೀತಿ ಕೊಡ್ತೇನೆ. ಸೊ 3 ಪವರ್ -2 ಅಂತ ಇರುತ್ತೆ. ಅವಾಗ ಏನ್ ಮಾಡಬೇಕು, ನ್ಯೂಮರೇಟರ್ ಶಿಫ್ಟ್ ಮಾಡಿದಾಗ ದಿಸ್ ಬಿಕಮ್ಸ್ 3 ಪವರ್ ಪ್ಲಸ್ 2. -2 ಮೇಲೆ ಹೋದಾಗ ಏನಾಗುತ್ತೆ, +2. ಪ್ಲಸ್ ಇದ್ರೆ ಮೇಲೆ ಹೋದಾಗ ಮೈನಸ್ ಆಗುತ್ತೆ, ಮೈನಸ್ ಇದ್ರೆ ಮೇಲೆ ಹೋದಾಗ ಪ್ಲಸ್ ಆಗುತ್ತೆ. ಸೊ ಅದೇ ತರ ಈ ರೀತಿ ಇರುತ್ತೆ. 2 ಪವರ್ 3 ಇದನ್ನ ನೆಗೆಟಿವ್ ಎಕ್ಸ್ಪೋನೆಂಟ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂದ್ರೆ ನೀವೇನ್ ಬರಬೇಕು, 2 ಪವರ್ -3 ಅಂತ ಬರೀತೀರಾ. ಸೊ ಈ ರೀತಿ ಇದ್ದಾಗ 2 ಪವರ್ -2 ಅಂತ ಇದ್ದಾಗ ಏನ್ ಬರೀತೀರಾ, 1 ಡಿವೈಡಿಂಗ್ ಬೈ 2 ಪವರ್ 2. ಕೆಳಗಡೆ ಹೋದಾಗ್ಲೂ ಅಷ್ಟೇ, ಮೈನಸ್ ಇದ್ರೆ ಪ್ಲಸ್ ಆಗುತ್ತೆ, ಪ್ಲಸ್ ಇದ್ರೆ ಮೈನಸ್ ಆಗುತ್ತೆ. ಈ ರೀತಿ ಸೊ ನಿಮಗೆ ಗೊತ್ತಿರಬೇಕು. ಓಕೆನಾ ಮಕ್ಕಳ? ನೆಕ್ಸ್ಟ್ ಎಕ್ಸಾಂಪಲ್ ಪ್ರಾಬ್ಲಮ್ ಇದ್ರೆ ನೋಡೋಣ. ಎಸ್, ಎನಿಥಿಂಗ್ ಪವರ್ 0. ನಾನು ಆಲ್ರೆಡಿ ಹೇಳಿದ್ದೆ, ಎ ಪವರ್ 0 ಅಂದ್ರೆ 1 ಅಂದ್ರೆ ಎನಿಥಿಂಗ್ ಪವರ್ 0 ಇದ್ರ ಆನ್ಸರ್ ಏನಾಗಿರುತ್ತೆ, 1 ಆಗಿರುತ್ತೆ. ಸೊ ಇದಿಷ್ಟ ಆಯ್ತು ಮಕ್ಕಳು. ಸೊ ಈಗ ಪ್ರಾಕ್ಟೀಸ್ ಕ್ವಶನ್ಸ್ ಅಂತೇಳಿ ಒಂದಷ್ಟು ಕ್ವಶನ್ಸ್ ನ ಕೊಡ್ತೀವಿ. ಸೊ ನೀವು ಸಾಲ್ವ್ ಮಾಡಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಮಗೆ ವಾಟ್ಸಪ್ ಮುಖಾಂತರನು ನೀವು ಕಳಿಸ್ಕೊಟ್ರೆ, ಸೊ ನಿಮ್ಗೆ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಅಥವಾ ಏನಾದ್ರು ಡೌಟ್ಸ್ ಇದ್ರೆ ನಾವು ಕ್ಲಿಯರ್ ಮಾಡಿ ಕೊಡ್ತೀವಿ. ಸೊ ಏನಿದೆ ಪ್ರಾಕ್ಟೀಸ್ ಕ್ವಶನ್ಸ್ ನೋಡ್ತಾ ಹೋಗಿ. ಸೊ ಕ್ವಶನ್ ನಂಬರ್ 1, 3 ಸ್ಕ್ವೇರ್ ಇಂಟು 3 ಪವರ್ 4 ಅಂತ ಇದೆ. ಒಂದು ಇಂಟ್ ಕೊಡ್ತೇನೆ ನೋಡಿ, ಇದು ಅಷ್ಟೇ ಸೇಮ್ ಪ್ರಾಬ್ಲಮ್. 3 ಸ್ಕ್ವೇರ್ ಇಂಟು 3 ಪವರ್ 4 ಅಂತ ಇದ್ರೆ ಎ ಪವರ್ ಎಂ ಇಂಟು ಎ ಪವರ್ ಎನ್. ಬೇಸ್ ಸೇಮ್ ಇದೆ, 3 ಇದೆ, ಪವರ್ಸ್ ಡಿಫ್ರೆಂಟ್ ಇದೆ, 2 and 4 ಅಂತ. ಸೊ ಎ ಪವರ್ ಎಂ ಇಂಟು ಎ ಪವರ್ ಎನ್ ಇಸ್ ಈಕ್ವಲ್ ಟು ಎ ಪವರ್ ಎಂ ಪ್ಲಸ್ ಎನ್. ಸೊ ಇದ್ರ ಆನ್ಸರ್ ನಿಮಗೆ 3 ಪವರ್ 6 ಬರುತ್ತೆ. 3 ಪವರ್ 6 ಬರುತ್ತೆ. ಸೊ 3 ನ 6 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ರಿಸಲ್ಟ್ ಏನ್ ಬರುತ್ತೆ ಅಲ್ಲಿ ಬರೀಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 2 ನೋಡಿ, ಸೇಮ್. ಸೊ ನಾವು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಏನ್ ಮಾಡಿದ್ವಿ ಅದೇ ರೀತಿ ಸೆಟ್ ಮಾಡಿದೀನಿ. ಸಿಂಪ್ಲಿಫೈ ಮಾಡಬೇಕು. 5 ಪವರ್ 3 ಹೋಲ್ ಪವರ್ 2 ಅಂತಿದೆ. ಸೊ ಸೆಕೆಂಡ್ ಕ್ವಶನ್ ನೋಡಿ. ಸೊ ಸೆಕೆಂಡ್ ಕ್ವಶನ್ ನೋಡಿ, ಸಿಂಪ್ಲಿಫೈ ಮಾಡ್ಬೇಕು. ಇಲ್ಲಿ 5 ಪವರ್ 3 ಹೋಲ್ ಪವರ್ 2 ಅಂತ ಇದೆ. ಅಲ್ಲಿ ವೆರಿ ಸಿಂಪಲ್ ಕ್ವಶನ್, ಎ ಪವರ್ ಎಂ ಹೋಲ್ ಪವರ್ ಎನ್ ಇಸ್ ಈಕ್ವಲ್ ಟು ಎ ಪವರ್ ಎಂ ಇಂಟು ಎನ್. ಈ ಫಾರ್ಮುಲಾ ಯೂಸ್ ಮಾಡ್ಬೇಕಿಲ್ಲಿ. ಓಕೆನಾ, ಅದನ್ನ ಯೂಸ್ ಮಾಡಿ. ಸೊ 5 ಪವರ್ 6 ಬರುತ್ತೆ. 5 ನ 6 ಟೈಮ್ಸ್ ಮಲ್ಟಿಪ್ಲೈ ಮಾಡಿ ರಿಸಲ್ಟ್ ಏನ್ ಬರುತ್ತೆ ಅಲ್ಲಿ ಬರೀರಿ. ನೆಕ್ಸ್ಟ್, ಸೊ ಯೂಸಿಂಗ್ ಎಕ್ಸ್ಪ್ರೆಸ್
1/2 ಹೋಲ್ ಕ್ಯೂಬ್ ಯೂಸಿಂಗ್ ನೆಗೆಟಿವ್ ಎಕ್ಸ್ಪೋನೆಂಟ್ಸ್ ಅಂತ ಕೇಳಿದ್ರೆ ಇದ್ರ ಆನ್ಸರ್ ನಿಮಗೆ ಡೈರೆಕ್ಟ್ ಆಗಿ ಹೇಳ್ತೀನಿ ನೋಡಿ, 2⁻³ ಬರುತ್ತೆ. ಡಿನಾಮಿನೇಟರ್ ಅಲ್ಲಿ ಪವರ್ ಪಾಸಿಟಿವ್ ಅಲ್ಲಿ ಇದೆ, ನ್ಯೂಮರೇಟರ್ ಹೋದಾಗ ಅದು ಪವರ್ ನೆಗೆಟಿವ್ ಆಗುತ್ತೆ, 2⁻³ ಬರುತ್ತೆ. ಸೊ ಅದೇ ರೀತಿ ಸೊ ಇಲ್ಲಿ ಲಾಸ್ಟ್ ಕ್ವಶನ್ ನೋಡಿ, ಇದೊಂದನ್ನ ನಾನು ಸಾಲ್ವ್ ಮಾಡಿ ತೋರಿಸ್ತೀನಿ ನೋಡಿ ಮಕ್ಕಳ, ನಿಮಗೆ ಈ ಮೆಥಡ್ ಅಲ್ಲಿ ಹೇಳ್ಕೊಟ್ಟಿಲ್ಲ, ಕರೆಕ್ಟ್ ಅಲ್ವಾ? ಸೊ 2⁻0 ಪ್ಲಸ್ ಆಫ್ 2⁻−1 ಅಂತ ಇದೆ. ಸೊ ಎನಿಥಿಂಗ್ ಪವರ್ 0 ಅದರ ಆನ್ಸರ್ ಏನಾಗಿರುತ್ತೆ 1 ಇರುತ್ತೆ, ಪ್ಲಸ್ ಸೊ ಇದು ನೆಗೆಟಿವ್ ಎಕ್ಸ್ಪೋನೆಂಟ್, ದಿಸ್ ಕ್ಯಾನ್ ಬಿ ರಿಟನ್ as 1/2 ಅಂತ ಬರೀಬಹುದು, ಅಂದ್ರೆ 1/2 ಆಗುತ್ತೆ. ಓಕೆನಾ? ಏನಿಲ್ಲ ಅಂದ್ರೆ ಡಿನಾಮಿನೇಟರ್ ಅಲ್ಲಿ 1 ಇರುತ್ತೆ, ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ಮಾಡಿ 2 1s are 2 ಪ್ಲಸ್ 1 into 1 ಅಂದ್ರೆ 1 ಬರುತ್ತೆ, ಡಿವೈಡಿಂಗ್ ಬೈ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿ 2 ಬರುತ್ತೆ. ನಿಮ್ಮ ಆನ್ಸರ್ 3/2. ಬಟ್ ನಿಮ್ಗೆ ಇದು ಇಂಪ್ರಾಪರ್ ಫ್ರಾಕ್ಷನ್ ಅಲ್ಲಿ ಇದೆ, ಇಂಪ್ರಾಪರ್ ಫ್ರಾಕ್ಷನ್ ಅಲ್ಲಿ ನೀವು ಆನ್ಸರ್ ಇಡ್ತೀರಾ, ಇಂಪ್ರಾಪರ್ ಅಲ್ಲಿ ಇಡಂಗಿಲ್ಲ. ಸೊ ಇದನ್ನ ಮತ್ತೆ ಡಿವೈಡ್ ಮಾಡಬೇಕು, 2 1s are 2 2 1s are 2. ಸೊ ಪಾಯಿಂಟ್, ಓಕೆನಾ? ಸೊ ಪಾಯಿಂಟ್ ಇಟ್ಟು 1 0 ತಗೊಂಡ್ರೆ ಸೊ ನಿಮ್ಗೆ ಏನ್ ಬರುತ್ತೆ 5. ಸೊ 1.5 ಬರುತ್ತಲ್ಲ, ಸೊ ಇದು ನಿಮ್ಮ ಆನ್ಸರ್. ಅಥವಾ ಸರ್ ನಾನು ಮಿಕ್ಸ್ಡ್ ಫ್ರಾಕ್ಷನ್ ಇಡ್ತೀನಿ ಅಂದ್ರೆ ಜಸ್ಟ್ ಡಿವೈಡ್ ಮಾಡ್ಕೊಳ್ಳಿ. ಸೊ 3 ಇಂದ ಡಿವೈಡ್ ಮಾಡಿದಾಗ 2 1s are 2 ರಿಮೈಂಡರ್ 1 ಬರುತ್ತೆ. ಕೋಶಂಟ್ ರಿಮೈಂಡರ್ ಡಿವೈಡಿಂಗ್ ಬೈ ಡಿವೈಸರ್, ಈ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು. ಕೋಶಂಟ್ ಅಂದ್ರೆ ಏನಪ್ಪಾ, ಸೊ 1 ಇದೆ, ರಿಮೈಂಡರ್ ಬಂದು 1 ಇದೆ, ಡಿವೈಸರ್ ಬಂದು 2 ಇದೆ. ಓಕೆನಾ? 2 1s are 2 2 plus 1 3 ಡಿವೈಡಿಂಗ್ ಬೈ 2. ಸೊ ಇಲ್ಲಿ 1.5 ಅಂತನಾದ್ರೂ ಆನ್ಸರ್ ಇಡ್ಬೋದು, 1:1/2 ಅಂತನಾದ್ರೂ ಇಡ್ಬೋದು. ಸೊ ಇದು ನಿಮ್ಮ ಪ್ರಾಕ್ಟೀಸ್ ಕ್ವಶನ್ಸ್. ಸೊ ಇದನ್ನ ಸಾಲ್ವ್ ಮಾಡ್ತೀರಾ ಅನ್ನೋ ಭಾವನೆ ಇದೆ. ಸೊ ಜಸ್ಟ್ ಟ್ರೈ ಟು ಸಾಲ್ವ್ ಆಲ್ ದಿ ಕ್ವಶನ್ಸ್. ಓಕೆನಾ? ನೌ ಸೊ ಇಷ್ಟು ಇವತ್ತಿನ ಕ್ಲಾಸ್ನ ಕಾನ್ಸೆಪ್ಟ್ ಆಗಿದೆ. ಸೊ ಮುಂದಿನ ವಿಡಿಯೋ ಇದೇ ಕಾನ್ಸೆಪ್ಟ್ ಮೇಲೆ ಮತ್ತಷ್ಟು ಕ್ವಶನ್ಸ್, ಸಿಂಪ್ಲಿಫಿಕೇಶನ್ ಯಾವ ರೀತಿ ಮಾಡೋದು, ಸೊ ಈಸಿಯಾಗಿ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದು, ಇದ್ರ ಬಗ್ಗೆ ವಿಡಿಯೋ ಇರ್ತದೆ. ಪ್ರಾಕ್ಟೀಸಿಂಗ್ ಟು ಮಾಸ್ಟರ್ ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಅಂತ ಹೇಳ್ತಾ ಇದೀವಿ. ಸೊ ಪ್ರಾಕ್ಟೀಸ್ ಮಾಡಿ ಮಾಡಿ ಮಾಡಿ, ಇಲ್ಲಿ ಒಂದು ಗಾದೆ ಇದೆ ನಮ್ಗೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ. ಓಕೆನಾ? ಸೊ ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಸೊ ನಿಮ್ಗೆ ಹೆಚ್ಚು ಕಾನ್ಸೆಪ್ಟ್ ತಲೆಯಲ್ಲಿ ಉಳ್ಕೊಳ್ಳುತ್ತೆ. ಪ್ರೀತಿಯ ಮಕ್ಕಳೇ, ಇಂದು ನಾವು ಎಕ್ಸ್ಪೋನೆಂಟ್ಸ್ ಅಂಡ್ ಪವರ್ಸ್ ಎಂಬ ಒಂದು ಮಹತ್ವವಾದ ಒಂದು ವಿಷಯವನ್ನ ಇವತ್ತು ಕಲ್ತಿದ್ದೆವು. ಇಲ್ಲಿಯವರೆಗೆ ನೀವು ಅನೇಕ ಜನರು ಹೇಳುವ ಇವನಿಗೆ ಸಾಧ್ಯವಿಲ್ಲ, ಇವನ ಕೈಯಲ್ಲಿ ಮಾಡ್ಲಿಕ್ಕಾಗೋದಿಲ್ಲ ಎಂಬ ಮಾತನ್ನ ಕೇಳುತ್ತೀರ. ಆದರೆ ಈ ಸಮಯ ನಿಮ್ಮದಾಗಿಸಿಕೊಳ್ಳುವಂತಹ ಸಮಯ. ಸೊ ನನ್ನಿಂದ ಎಲ್ಲವೂ ಸಾಧ್ಯ, ನಾನು ಎಲ್ಲವನ್ನು ಮಾಡಬಲ್ಲೆ ಎಂದು ತೋರಿಸುವಂತಹ ಸಮಯ. ನೋಡಿ, ಎಲ್ಲವೂ ಶಕ್ತಿ ಮತ್ತು ಶ್ರಮದಿಂದ ಮಾಡಬಹುದು. ನಿಮ್ಮ ಜೀವನದಲ್ಲೂ ಇದೇ ರೀತಿ ನಿಮ್ಮ ಕನಸುಗಳಿಗೆ ನೀವು ಬೇಸಾಗಿ ನಿಂತು ನಿಮ್ಮ ಪ್ರಯತ್ನವನ್ನು ಪವರ್ ಮಾಡಿ ಇದನ್ನು ನಿಜ ಮಾಡಿಕೊಳ್ಳಿ. ನೀವು ಮುಂದೆ ಎದುರಿಸಬಹುದಾದ ಎಲ್ಲ ಸವಾಲುಗಳನ್ನು ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಎದುರಿಸಿ. ನಂಬಿಕೆಯು ನಿಮಗೆ ಎಲ್ಲವನ್ನೂ ಸಾಧಿಸಲು ಶಕ್ತಿ ನೀಡುತ್ತದೆ. ನೋಡಿ, ಈ ಸಮಯದಲ್ಲಿ ನಿಮಗೆ ಯಾವುದೂ ಅಸಾಧ್ಯವಲ್ಲ. ಇನ್ನೂ ಹೆಚ್ಚು ವಿಚಾರಗಳನ್ನು, ಇನ್ನೂ ಹೆಚ್ಚು ಹೊಸ ವಿಷಯಗಳನ್ನು ಕಲಿಯಲು ಮತ್ತು ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು, ಮ್ಯಾಥ್ಸ್ನನ್ನು ಈಸಿ ಮಾಡಿಕೊಳ್ಳಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ನಿಮ್ಮ ಜೀವನವು ಯಶಸ್ವಿಯಾಗಿ ಬೆಳಗಲಿ.